ನಿಧಿಗೋಸ್ಕರ ಪ್ರಿಂಟ್ ಮಾಡಿಸ್ದೆ ಅಷ್ಟೇ. ವಾಟ್? ಅಪ್ಪನಾ? ಅಪ್ಪ ಈ ಕೊಡೋದಕ್ಕೆ ಸಾಧ್ಯ? ನೀನ್ ಮುನಿಯಪ್ಪ ಅಲ್ವಾ? ಮೇ ಬಿ ಏನೋ ಕೋಇನ್ಸಿಡೆನ್ಸ್ ಇರ್ಬೋದು. ಎಲ್ಲ ಫೋಟೋದಲ್ಲೂ ಅಪ್ಪ ಇದ್ದಾರಲ್ಲ. ಈ ಲೇಡಿ ಯಾರು? ಮುನಿಯಪ್ಪ ಲೆಟರ್ ಕೊಟ್ಟಿದ್ದಕ್ಕೆ ನಿಧಿಯವರ ಅಪ್ಪ ಅಮ್ಮ ನಿಗೂಢ ಸಾವಿನ ಬಗ್ಗೆ ಗೊತ್ತಾಗಿದೆ. ಈಗ ಈ ಫೋಟೋಸು, ಈ ಫೋಟೋಲ್ ಮುನಿಯಪ್ಪನೂ ಇದ್ದಾರೆ, ಅಪ್ಪನೂ ಇದ್ದಾರೆ. ಅಂದ್ರೆ ಈ ಕ್ಯಾಮ್ರಾ ಸಿಕ್ಕಿರೋದು ಮಾರಿಗುಡಿಲಿ. ನಿಧಿ ಫ್ಯಾಮಿಲಿಗೂ ಅಪ್ಪನಿಗೂ ಏನ್ ಸಂಬಂಧ? ಅದ್ರ ಹಿಂದೆ ಖಂಡಿತ ಏನೋ ರಹಸ್ಯ ಇದೆ. ಡ್ಯಾಡ್, ಡಾಕ್ಟರ್ ಏನಂದ್ರು? ಏನು ಆಗಿಲ್ಲ ಕಣ, ಪರವಾಗಿಲ್ಲ. ಎಲ್ಲಿ ನೋಡೋಣ. ಸಾಯಿಸ್ತೀಯಲ್ಲ, ಮೊದಲ ಗಾಯ ಆಗಿದೆ, ಅಷ್ಟು ಗೊತ್ತಾಗಲ್ವಾ? ಐ ಸಾರಿ ಡ್ಯಾಡ್. ಅಮಿಷಾ, ಏನು ಇದು ಬ್ಯಾಂಡೇಜು? ಏನಾಯ್ತು? ಏನು ಆಗಿಲ್ಲ ಅಮ್ಮ, ಚಿಕ್ಕ ಗಾಯ ಅಷ್ಟೇ. ಇದನ್ನ ನೋಡಿದ್ರೆ ಸಣ್ಣ ಗಾಯ ತರ ಕಾಣ್ತಿಲ್ವಲ್ಲ? ಹಾಸ್ಪಿಟಲ್ಗೆ ಹೋಗೋದು ಸ್ವಲ್ಪ ತಡ ಆಗಿದ್ದಿದ್ರು ದೊಡ್ಡ ಅನಾಥಾನೇ ಆಗಿರ್ತಿತ್ತು. ಸಂಜು, ಬ್ಯಾಂಡೇಡ್ ಬಿಚ್ಚಿದ ಮೇಲೆ ಈ ಆಯಿಂಟ್ಮೆಂಟ್ ಹಚ್ಚೋದು ನಿನ್ ಜವಾಬ್ದಾರಿ. ತಗೋ. ಹಾಗೆ ಒಂದು ವಿಷಯ ನೆನ್ಪಿಟ್ಕೋ, ನೀನ್ ರಿಯಾ ಜೊತೆ ಹೀಗೆ ನಡ್ಕೋತಿದ್ರೆ ಮುಂದೊಂದಿನ ನೀನು ಹೀಗೆ ಕೂರ್ಬೇಕಾಗತ್ತೆ. ನಿಮ್ಗೇನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಬಂದೆ. ನಾಳೆ ಕರ್ಣಂಗೂ ನಿಧಿಗೂ ತಾಳಿ ಶಾಸ್ತ್ರ ಮಾಡ್ತಾ ಇದೀವಿ. ಬೆಳಿಗ್ಗೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು. ಏನು? ನಾನು ಬರಲ್ಲ. ನಾನು ಬರಲ್ಲ. ಹಾ, ಶುರುವಾಯ್ತಾ ನಿಮ್ಮಿಬ್ರದು? ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಿಮ್ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇತ್ತು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮನೆ ಕಾರ್ಯಕ್ರಮಕ್ಕೆ ಎಲ್ಲಾರು ಬರಬೇಕು ಅಷ್ಟೇ. ಅತ್ತೆ, ಇವ್ರಿಬ್ರು ಬರ್ಲಿಲ್ಲ ಅಂದ್ರೆ ಬಿಡಿ, ಮನೇಲೇ ಇರ್ಲಿ. ನಿಜ ಹೇಳ್ಬೇಕು ಅಂದ್ರೆ ಇವ್ರು ಬರ್ದೇ ಇದ್ರೇನೆ ಒಳ್ಳೇದು. ಅವಾಗ ಶುಭ ಕಾರ್ಯಕ್ಕೆ ಯಾವುದೇ ರೀತಿ ಕೆಟ್ಟ ದೃಷ್ಟಿನೂ ಬೀಳಲ್ಲ, ನೆಗೆಟಿವ್ ವೈಬ್ಸು ಇರಲ್ಲ. ನಾವು ಖುಷಿ ಖುಷಿಯಾಗಿ ಆರಾಮಾಗಿ ಶಾಸ್ತ್ರನ ಮುಗಿಸ್ಕೊಂಡು ಬರ್ಬೋದು. ಹಾ, ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಅತ್ತೆ, ತುಂಬಾ ತಯಾರಿ ಮಾಡೋದಿದೆ, ಬನ್ನಿ. ಸಂಜು, ಊಟ ಆದ್ಮೇಲೆ ನಿಮ್ ಡ್ಯಾಡ್ಗೆ ಈ ಮಾತ್ರೆ ಕೊಟ್ಬಿಡು. ಬನ್ನಿ ಅತ್ತೆ. ನೀನ್ ಯಾರು? ಮಾಲ್ತಿಯಲ್ಲಿ? ಅತ್ತೆ, ಹಳೆ ಮಾಲ್ತಿ ವಾಪಸ್ ಸಿಕ್ಕಿದ್ಲು, ಅದಕ್ಕೆ ಈ ಮಾಲ್ತಿನ ಕಳಿಸ್ಬಿಟ್ಟೆ. ಕುಟ್ 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 ಕುಟ್. ನನ್ಗೆ ಈ ಮನೆಗೆ ಇದೇ ಮಾಲ್ತಿ ಬೇಕು. ನಿನ್ ಗಂಡ ದೂರ್ವಾಸ್ ಮುನಿ ಸರಿ ಹೋಗ್ಬೇಕು ಅಂದ್ರೆ ಈ ಮಾಲ್ತಿನೇ ಇರ್ಲಿ. ಓಕೆ? ಕುಟ್ 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 ಕುಟ್. ನಾಯಿನೇ ಇವನ್ನೆಲ್ಲ ಇಷ್ಟು ಕುಪ್ಸಿರೋದು, ಜೊತೆಗ ನಾಯಿ ಬಾಲ ನಿಧಿ. ರಮೇಶ್, ನನ್ನ ಮದ್ವೆ ಆಗ್ತಿರಲ್ವಾ?
ಈ ಫೋಟೋ ಇಲ್ಲಿ ಯಾಕೆ ಬಂತು? ನೀನು ಇಲ್ಲೇನು ಮಾಡ್ತಾ ಇದೀಯಾ? ಅಂದ್ರೆ ಈ ಫೋಟೋ ನಿಮ್ಮ ಪಾಲ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಅನ್ಸುತ್ತೆ ಅಲ್ಲ? ನನ್ನ ರೂಮಲ್ಲಿ ನೀನೇನು ಮಾಡ್ತಾ ಇದೀಯಾ? ನಿಮ್ಮ ಜೊತೆ ಫೋಟೋಲಿರೋರು ಯಾರು? ಇದು ನಿನಗೆ ಸಂಬಂಧ ಇಲ್ದಿರೋ ವಿಷಯ. ಹಾಗಿದ್ರೆ ನಂಗೆ ಸಂಬಂಧ ಇರೋ ವಿಷಯ ಯಾವುದು? ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ನಾನು ನಡೆಯೋ ಪ್ರತಿ ದಾರಿ ಬಂದು ನಿಮ್ಮ ಹತ್ರನೇ ಕೊನೆ ಆಗುತ್ತೆ. ಈ ಫೋಟೋ ನಿನ್ಗೆ ಎಲ್ಲಿ ಸಿಕ್ತು? ಅದು ನಿಮ್ಗೆ ಸಂಬಂಧ ಇಲ್ದಿರೋ ವಿಷಯ. ಉತ್ತರ ಕೊಡು. ಈ ಫೋಟೋ ಎಲ್ಲಿ ಸಿಕ್ತು? ಎಲ್ಲೋ ಸಿಕ್ತು. ಎಲ್ಲಿ ಸಿಕ್ತು? ನಾನು ಬಂದಿರೋದು ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಲ್ಲ. ನಿಮ್ಮ ಜೊತೆಗೆ ಫೋಟೋಲಿರೋರು ಯಾರು? ನಿಮ್ಗೂ ನಿಧಿ ಅಪ್ಪ ಅಮ್ಮಂಗೂ ಏನ್ ಸಂಬಂಧ? ನಿಧಿ ಅಪ್ಪ ಅಮ್ಮ ಯಾರಾದ್ರೂ ನನಗೇನಾಗಬೇಕು. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅಂತದ್ರಲ್ಲಿ ಸಂಬಂಧ ಏನು ಅಂತ ಕೇಳಿದ್ರೆ ನಾನೇ ಹೇಳಬೇಕು. ನೋಡು, ನಿನ್ನ ತಿಕ್ಕಲ್ ಕ್ವಶನ್ಸ್ಗೆಲ್ಲ ಉತ್ತರ ಕೊಡೋಕೆ ನನ್ನ ಹತ್ರ ಟೈಮ್ ಇಲ್ಲ. ಫಸ್ಟ್ ಯು ಗೆಟ್ ಔಟ್.